ಇನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಜಟಾಪಟಿ ನಡೆದಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಗೋಲ್ಮಾಲ್ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಚುನಾವಣೆಯಲ್ಲಿ ಈಗ ಜಟಾಪಟಿ ಶುರುವಾಗಿದೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಆರೋಪ ಕೇಳಿ ಬಂದಿದೆ. ಒಂದು ಬಣದಿಂದ ಗೋಲ್ಮಾಲ್ ಮಾಡಿರುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ರೊಚ್ಚಿಗೆದ್ದಂತ ಮತ್ತೊಂದು ಬಣ ಸ್ಥಳದಿಂದ ಕಾಲ್ ಕಿತ್ತಂತ ಇದು ಒಂದು ವಾತಾವರಣ ನಿರ್ಮಾಣ ಆಯಿತು. ಚುನಾವಣಾಧಿಕಾರಿ ಮುಂದಿನ ತಿಂಗಳು ನೌಕರರ ಸಂಘದ ಚುನಾವಣೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿತ್ತು. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಒಂದು ಬಣದಿಂದ ಗಂಭೀರ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಇನ್ನೊಂದು ಬಣ ಅಲ್ಲಿಂದ ಸ್ಥಳದಿಂದ ಕಾಲ್ ಕಿತ್ತಿದೆ. ಆಮೇಲೆ ಅವ್ರಿಗೆ ಯಾರು ಸೂಚಕರು ಅನುಮೋದಕ ಹಾಕಿದ್ದಾರೆ, ಇನ್ನೊಬ್ರಿಗೆ ಹಾಕಿದ್ದಾರೆ. ಎಲ್ಲರೂ 9 ಜನ ನಾವು ಅಭ್ಯರ್ಥಿಗಳಿದ್ವಿ. ಕ್ಯಾಂಡಿಡೇಟ್ಸ್ 9 ಜನ ಮುಂದೆ ಎಲ್ಲ ಚುನಾವಣಾಧಿಕಾರಿ ಅನೌನ್ಸ್ ಮಾಡೋದು. ಡಿಸ್ಕ್ವಾಲಿಫೈ ಆಗಿದೆಯಪ್ಪ, ಮೋಹನ್ ಕುಮಾರ್ ಗೊತ್ತಿಲ್ವಂತೆ ಆನ್ಸರ್ ಬೇಕಲ್ಲ. ಆಮೇಲೆ ಅವರು ನಾವು ಅವ್ರನ್ನ ಭೇಟಿ ಇವರೆಲ್ಲ ಆಚೆ ಕಳಿಸಿ ಬೀಗ ಹಾಕೋಣ. ಇದು ಅಕ್ರಮ ಚುನಾವಣೆ. ಚುನಾವಣಾಧಿಕಾರಿ ಮಾಡ್ತಾರೋ ಅಕ್ರಮ ಚುನಾವಣೆ. ಚುನಾವಣಾಧಿಕಾರಿಗೆ ಯಾಕಿಲ್ಲ, ಪಾರದರ್ಶಕತೆ ಯಾಕಿಲ್ಲ? ನೀವು ಕೊಟ್ಟಿರೋ ಬೈಂಡಿಂಗ್ಸ್ ಇದಾವೆ, ನೀವು ಕೊಟ್ಟಿರೋ ಇವೇ ಇದಾವೆ. ಚುನಾವಣೆ ಅಂದ್ರೆ ಗೌಪ್ಯತೆನಾ, ಬಹಿರಂಗ ಅಲ್ವಾ? ಇವತ್ತು ಯಾಕೆ ಬಂದ್ರೆ ಎಲ್ಲ ಕುತ್ಕೋಬೇಕಿತ್ತಲ್ಲ ಒಳಗಡೆ. ನೀವು ಆ ಕಡೆಯಿಂದ ಬರೋಕೆ 2 ಡೋರ್ ಇದಾವೆ, ಇಲ್ಲಿ ಒಂದೇ ಡೋರ್ ಅಲ್ಲ ಇರೋದು. ಅದಕ್ಕೆ ಸಾಕ್ಷಿಯಾಗಿಲ್ಲದೆ ಸರ್, ಲೋಕೋಪಯೋಗಿ ಇಲಾಖೆಯಲ್ಲಿ ನಾಮಪತ್ರ ಸಲ್ಲಿಕೆ ಆದಮೇಲೆ ನಾಮಪತ್ರ ಪರಿಶೀಲನೆ ವೇಳೆಯಲ್ಲಿ ನಿಯಮ 53(a) ಅನ್ವಯ ಒಬ್ಬ ಅಭ್ಯರ್ಥಿಗೆ ಯಾರು ಸೂಚಕರು ಅನುಮೋದಕರು ಹಾಕಿರ್ತಾರೋ ಅವ್ರು ಇನ್ನೊಬ್ಬ ಅಭ್ಯರ್ಥಿಗೆ ಹಾಕಿದ್ರೆ ಇಬ್ಬರದು ನಾಮಪತ್ರ ತಿರಸ್ಕೃತ ಅಂತ ಬೈಲಾದಲ್ಲಿದೆ. ಆಮೇಲೆ ಇದೇ ಚುನಾವಣಾಧಿಕಾರಿ ಓಡಿಸುವ ಸೂಚನೆ ಪತ್ರದಲ್ಲಿದೆ, ಪೇಪರ್ ಕಟಿಂಗ್ಸೇ ಇದೆ. ಆದ್ರೂ ಮತ್ತೆ 11A and B ಪ್ರಕಾರ ಪ್ರತಿ ವರ್ಷ ಜನವರಿಯಲ್ಲಿ ಮಾರ್ಚ್ ಒಳಗಡೆ ಪ್ರತಿಯೊಬ್ಬ ಸದಸ್ಯನು ಶುಲ್ಕ ಕಟ್ಟಬೇಕು, ಮೆಂಬರ್ಶಿಪ್ ಶುಲ್ಕ ಅಂತಿದೆ. 2021 ಇಸ್ವಿ ಶುಲ್ಕನ ಕಟ್ಟೇ ಇಲ್ಲ ಅಭ್ಯರ್ಥಿ. ಸೂಕ್ತ ಮಾರ್ಗವಾಗಿ ಅಂತಿದೆ, ಇರಲಿ. 21 ಇಸ್ವಿ ಶುಲ್ಕವನ್ನ ಆ ಕ್ಯಾಂಡಿಡೇಟು ಕಟ್ಟಿಲ್ಲ. ಆಮೇಲೆ ಅವನಿಗೆ ಯಾರು ಸೂಚಕರು ಅನುಮೋದಕ ಹಾಕಿದಾರೋ ಇನ್ನೊಬ್ರಿಗೆ ಹಾಕಿದ್ದಾರೆ. ಎಲ್ಲರೂ 9 ಜನ ನಾವು ಅಭ್ಯರ್ಥಿಗಳಿದ್ವಿ. ಕ್ಯಾಂಡಿಡೇಟ್ಸ್ 9 ಜನ ಮುಂದೆ ಎಲ್ಲ ಚುನಾವಣಾಧಿಕಾರಿ ಅನೌನ್ಸ್ ಮಾಡಿದ್ರು. ಅವನು ಡಿಸ್ಕ್ವಾಲಿಫೈ ಆಗಿದೆಯಪ್ಪ, ನಿಂದಿಲ್ಲ. ಸೊ ಇಬ್ಬರು ಮೋಹನ್ ಕುಮಾರ್ ಅಂಡ್ ಪ್ರಿಯದರ್ಶಿನಿ ಇಬ್ಬರೇ ಅಧಿಕೃತವಾಗಿ ಕ್ಯಾಂಡಿಡೇಟು ಅಂತಿಮ ಕಣದಲ್ಲಿದ್ದಾರೆ ಅಂತ ಅನೌನ್ಸ್ ಮಾಡಿ ನಮಗೆಲ್ಲ ಹೋದ್ಮೇಲೆ ಸಂಜೆ ಇನ್ನೊಬ್ಬ ತಿರಸ್ಕೃತ ಆದ ಒಬ್ಬ ಅಭ್ಯರ್ಥಿನ ಲೀಸ್ಟಲ್ಲಿ ಹಾಕ್ತೀರಿ ಅಂದರೆ ಯಾವ ಕಾರಣಕ್ಕೆ ಹಾಕ್ತೀರಿ? ಅವತ್ತು ನಾವು ಅವ್ರು ಕೊಟ್ಟಿದ್ದೀವಿ, ಟೈಮಿಂಗ್ಸ್ ಇದೆ ನೋಡಿ, ತೊಗೊಂಡಿದ್ದೀವಿ ನಾವು. ಅವತ್ತು ಅಗ್ರಿಮೆಂಟ್ ತೊಗೊಂಡಿದ್ದೀವಿ. ಮತ್ತೆ 9 ನಮ್ಮನ್ನು ಕಾಯಿಸಿ 9